ಡೆಂಗ್ಯೂ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಜಿಲ್ಲಾ ಆರೋಗ್ಯ ಇಲಾಖೆಗೆ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಮಾಹಿತಿ ಪಡೆದು ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಕೆಲಸ ನಿರ್ವಹಿಸಲಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಚಳಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಅದರ ಜೊತೆಗೆ ನಾವೀಗ ಮುಂಜಾಗ್ರತಾ ಕ್ರಮವಾಗಿ ಮೈಕ್ರೋ ಪ್ಲಾನ್ ಮಾಡಿ ಪ್ರತಿ ಹಳ್ಳಿನಲ್ಲಿ ಪ್ರತಿ ಜಿಲ್ಲೆಯ ಟೌನ್ನಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ. ಆಶಾ ವರ್ಕರು, ಅಂಗನವಾಡಿ ವರ್ಕರು, ನಮ್ಮ ಶಾಸಕ ಎಚ್.ಪಿ. ಸ್ವರೂಪ್ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು, ಡೆಂಗ್ಯೂ ಪ್ರಕರಣ ಹೆಚ್ಚುತ್ತಿದ್ದು ಆರೋಗ್ಯ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು ಭೇಟಿ ನೀಡಬೇಕು. ಅನೇಕ ಅಧಿಕಾರಿಗಳು ಕೆಲಸಕ್ಕೆ ಹೋಗುತ್ತಿಲ್ಲ ಎಂಬುದರ ಬಗ್ಗೆ ತಿಳಿದು ಬಂದಿದೆ. ಡೆಂಗ್ಯೂ ತಡೆಗಟ್ಟಲು ಅಲ್ಲಲ್ಲಿ ಗ್ರಾಮಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಹಾಸನ ಮತ್ತು ಮೈಸೂರಲ್ಲಿ ಡೆಂಗ್ಯೂ ಹೆಚ್ಚಿದ್ದು ನಿಮ್ಮ ಪಂಚಾಯಿತಿಯಲ್ಲಿ ಯಾರು ಪಿಡಿಒ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದರು. ಮನೆ ಸುತ್ತಮುತ್ತಲ ಸ್ವಚ್ಛತೆ ಉತ್ತಮವಾಗಿ ಇಟ್ಟುಕೊಳ್ಳುವ ಮೂಲಕ ವಾತಾವರಣವನ್ನು ಚೆನ್ನಾಗಿಟ್ಟುಕೊಳ್ಳಬೇಕು. ಸಾರ್ವಜನಿಕರು ಕೂಡ ಇಲಾಖೆ ಅಧಿಕಾರಿಗಳು ಸಹಕರಿಸಬೇಕು. ಹಾಸನ ವಿಧಾನಸಭಾ ಕ್ಷೇತ್ರ ಯಥೇಚ್ಛವಾಗಿ ಬೆಳೆಯುತ್ತಿರುವುದರಿಂದ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕಾಗಿದೆ. ಇನ್ನು 80 ಫೀಟ್ ರಸ್ತೆಗೆ ಹೋದರೆ ರಸ್ತೆ ಉದ್ದಗಲಕ್ಕೂ ಕೋಳಿ ತ್ಯಾಜ್ಯ ಸೇರಿದಂತೆ ಇತರ ಕಸವನ್ನು ಎಸೆಯುತ್ತಿದ್ದಾರೆ. ಕೋಳಿ ಅಂಗಡಿಯವರು ಸರಿಯಾಗಿ ಕಸ ವಿಲೇವಾರಿ ಮಾಡದೆ ರಸ್ತೆ ಬದಿ ಹಾಗೂ ಕೆರೆ ಸಮೀಪ ಎಸೆಯುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ಕೋಳಿ ಅಂಗಡಿ ಸೇರಿದಂತೆ ಇತರೆ ಅಂಗಡಿಗಳಿಗೆ ತೆರಳಿ ಕಸವನ್ನು ನಿಗದಿ ಮಾಡಿರುವ ಆಪೆ ವಾಹನಕ್ಕೆ ಹಾಕುವಂತೆ ಸೂಚನೆ ನೀಡಬೇಕು. ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರು ಪಾಪದವರ ಅಂಗಡಿಗೆ ಹೋಗಿ ಬೋರ್ಡ್ ತೆಗೆದು ಕೋರ್ಟ್ಗೆ ಕೇಸು ಹಾಕುತ್ತಿದ್ದೀರಾ, ಸ್ವಚ್ಛತೆಗೆ ಹೆಚ್ಚಿನ ಹೊತ್ತು ಕೊಟ್ಟು ಕೆಲಸ ಮಾಡಬೇಕು ಎಂದು ಸೂಚನೆ ನೀಡಿದರು. ಡೆಂಗ್ಯೂ ಜ್ವರದಿಂದ ಸಾವಿನ ಪ್ರಮಾಣ ಹೆಚ್ಚುತ್ತಿದ್ದು ಕೂಡಲೇ ಕಡಿವಾಣ ಹಾಕಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮ ವಹಿಸಬೇಕು. ಸರ್ಕಾರದ ವತಿಯಿಂದ ಸೌಲಭ್ಯಗಳ ಅಗತ್ಯ ಇದ್ದರೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ನಗರದಲ್ಲಿ ವಿವಿಧೆಡೆ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಔಷಧಿ ಸಿಂಪಡಿಸುವ ಕೆಲಸವನ್ನು ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಮಾಡಬೇಕು. ಸಾರ್ವಜನಿಕರ ಸಹಕಾರ ಕೂಡ ಇದಕ್ಕೆ ಅಗತ್ಯವಾಗಿದ್ದು ತಮ್ಮ ಮನೆಯ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಶಿವಸ್ವಾಮಿ ಮಾತನಾಡಿ, ಡೆಂಗ್ಯೂ ಪ್ರಕರಣ ಕಡಿಮೆ ಮಾಡಲು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಪ್ರತಿ ತಾಲೂಕು ಹಾಗೂ ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪ್ರಾಥಮಿಕ ಸುರಕ್ಷತಾ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರು ಸೇರಿ ಎಲ್ಲರೂ ಸಹ ಟೀಮ್ ಮಾಡಿಕೊಂಡು ಸರ್ವೆ ಮಾಡಲಾಗುತ್ತಿದೆ. ಈ ವೇಳೆ ಕಳೆದ 4 ದಿನಗಳಿಂದ ಪ್ರತಿ ಮನೆಗಳಿಗೆ ಹೋಗಿ ಎಲ್ಲೆಲ್ಲಿ ಲಾರ್ವಾ ಉತ್ಪತ್ತಿ ಆಗುತ್ತಿದೆ ನಾಶಪಡಿಸಲಾಗುತ್ತಿದೆ ಎಂದರು. ಇನ್ನು ಮುಂದೆ ಈ ಕಾಯಿಲೆ ಹರಡುವುದನ್ನು ನಿಯಂತ್ರಿಸಲಾಗುವುದು. ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ಅವಶ್ಯಕವಾಗಿದೆ. ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಪಾರ್ಥೇನಿಯಂ ಬೆಳೆಸದಿದ್ದರೆ, ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿದರೆ ನಗರಸಭೆ ಸಹಕಾರದಲ್ಲಿ ತೆರವು ಮಾಡಲಾಗಿದೆ. ಬೀದಿ ಬದಿ ಅಂಗಡಿಗಳಲ್ಲಿ ಕಾಫಿ ಇತರೆ ಸೇವಿಸಿ ಲೋಟ, ಎಳನೀರು ಬುರುಡೆಗಳನ್ನು ಅಲ್ಲಲ್ಲಿ ಬೀದಿಗೆ ಎಸೆಯಲಾಗುತ್ತಿದೆ. ಇನ್ನು ಟೈರ್ಗಳನ್ನು ಸಹ ಗುಜರಿ ಅಂಗಡಿಗಳಲ್ಲಿ ಮತ್ತು ಪಂಚರ್ ಅಂಗಡಿಗಳಲ್ಲಿ ಅಲ್ಲೇ ಎಸೆದು ಹೋಗುತ್ತಿದ್ದಾರೆ ಮತ್ತು ಎಲ್ಲೆಲ್ಲಿ ಲಾರ್ವಾ ಹರಡುತ್ತದೆ ಅಲ್ಲಿ ನಿಗಾವಹಿಸಿ ನೀರು ನಿಲ್ಲದಂತೆ ನಿಗಾವಹಿಸಲಾಗುತ್ತಿದೆ. ಸೊಳ್ಳೆ ಹರಡದಂತೆ ತಡೆಗಟ್ಟುವುದು ಒಂದು ದಾರಿ ಮಾತ್ರ ಇದ್ದು, ಡೆಂಗ್ಯೂ ಕಾಯಿಲೆ ಬಂದರೆ ಅದಕ್ಕೆ ಪ್ರತ್ಯೇಕ ಔಷಧಿ ಇರುವುದಿಲ್ಲ, ಆದರೆ ಸಪೋರ್ಟಿಂಗ್ ಚಿಕಿತ್ಸೆ ಮಾತ್ರ ಕೊಡಲಾಗುತ್ತದೆ. ಈ ಕೆಲಸವನ್ನು ತಮ್ಮ ಮನೆ ಕೆಲಸ ಎಂದು ತಿಳಿದು ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಹೊತ್ತು ಕೊಟ್ಟು ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರು, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಅಧಿಕಾರಿಗಳು, ಆರೋಗ್ಯ ಕೇಂದ್ರದ ವೈದ್ಯರುಗಳು ಉಪಸ್ಥಿತರಿದ್ದರು. ಹಳ್ಳಿಗಳ ಕಡೆ ಬಹುತೇಕ ಅಷ್ಟು ಡೆಂಗ್ಯೂ ಶುರುವಾಗಿಲ್ಲ. ಅದನ್ನ ನಾವು ಡೆಂಗ್ಯೂ ತಡೆಗಟ್ಟಕ್ಕೆ ಏನು ಬೇಕು ಕಾರ್ಯಕ್ರಮಗಳನ್ನ ತಾವು ಸ್ವಲ್ಪ ಸ್ಪೀಡಪ್ ಮಾಡಬೇಕು ಸರ್. ಸ್ಪೀಡಪ್ ಮಾಡಿ ಆಶಾ ಕಾರ್ಯಕರ್ತರನ್ನ ಒಂದು ಬೆಳೆಸಿ ಸರ್, ಟ್ರೈನ್ ಮಾಡಿಸಿ ಎಲ್ಲ ಹಳ್ಳಿಗಳಿಗೂ ಒಂದು ನಾಳೆನೇ ಶುರು ಮಾಡಿಸಿ ಸರ್. ಇಲ್ಲ ಮತ್ತೆ ಜಾಸ್ತಿ ಆಗೋದು ಇವತ್ತಾಗಲೇ ಪೇಪರ್ ಹೋಗ್ತಾ ಇದೆ. ಡೆಂಗ್ಯೂ ನಮ್ಮ ಹಾಸನ ಮೈಸೂರು ಜಾಸ್ತಿ ಇದೆ. ಅದರಲ್ಲಿ ನಮ್ಮದು ಇದೆ ಸರ್. ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಎಲ್ಲರೂ ನಿಮ್ಮ ಪಂಚಾಯತಿಲಿ ಯಾರು ಪಿಡಿಒಗಳಿದ್ದಾರೆ ಮತ್ತು ಅಧ್ಯಕ್ಷರಿದ್ದಾರೆ ಎಲ್ಲರೂ ಮೆಂಬರ್ಗಳನ್ನೆಲ್ಲ ಇದರಲ್ಲಿ ಹಾಕೊಂಡು ಎಲ್ಲ ಮಾಡಿಸಿ.